ಇಳಕಲ್ ನಗರದ ಅಭಿವೃದ್ಧಿಗೆ ಸದಾ ಸಿದ್ಧ ಎಂದು ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ವತಿಯಿಂದ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಹಳ್ಳಕ್ಕೆ ಚೆಕ್ ಡ್ಯಾಂ ಹಾಗೂ ಸಂರಕ್ಷಣಾ ಗೋಡೆ ನಿರ್ಮಾಣದ ಅಂದಾಜು ವೆಚ್ಚ 500 ಲಕ್ಷಗಳ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಇಳಕಲ್ ನಗರವನ್ನ ಮಾದರಿ ನಗರವನ್ನಾಗಿ ಮಾಡುವುದೇ ನನ್ನ ಕನಸು. ಇನ್ನು ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದೇನೆ. ನಾನು ಅಧಿಕಾರಕ್ಕೆ ಬಂದ ಮೇಲೆ ಹಲವಾರು ಕಾಮಗಾರಿಗಳ ಭೂಮಿ ಪೂಜೆ ಮಾಡಿದ್ದೇನೆ. ಕಳೆದ ನನ್ನ ಅವಧಿಯಲ್ಲಿ ಕೆರೆ ನಿರ್ಮಾಣಕ್ಕೆ 4 ಕೋಟಿ ಅನುದಾನ ತಂದಿದ್ದೆ. ಆದರೆ ಬಿಜೆಪಿ ಸರ್ಕಾರದ ದೊಡ್ಡನಗೌಡ ಪಾಟೀಲ್ರು ದುಡ್ಡು ಬಳಕೆ ಮಾಡಿಕೊಳ್ಳದೆ ಅನುದಾನವನ್ನ ಮರಳಿ ಇಲಾಖೆಗೆ ಕಳಿಸಿದ್ರು. ಇಳಕಲ್ ನಗರಕ್ಕೆ ಹೊಸದಾಗಿ 5,000 ಮನೆಯನ್ನ ನಿರ್ಮಾಣ ಮಾಡಿ ಇಳಕಲ್ ನಗರವನ್ನ ಗುಡಿಸಲು ಮುಕ್ತವನ್ನಾಗಿ ಮಾಡ್ತೀನಿ. ಕಾರ್ಯಕ್ರಮದಲ್ಲಿ ಮುಖಂಡರು ಆದ ಶಾಂತಕುಮಾರ್ ಸುರಪುರ, ವೆಂಕಟೇಶ ಸಾಕ, ಶರಣಪ್ಪ ಆಮದಿಹಾಳ್, ಇಳಕಲ್ ನಗರಸಭೆ ಅಧ್ಯಕ್ಷೆ ಸುಧಾರಣಿ ಸಂಗಮ್, ಉಪಾಧ್ಯಕ್ಷೆ ಕಾಳಮ್ಮ ಜಕ್ಕ, ಸದಸ್ಯರು ಆದ ಸುರೇಶ್ ಜಂಗ್ಲಿ, ಅಮೃತ ಬಿಜ್ಜಲ್ ಹಾಗೂ ಎಲ್ಲ ನಗರಸಭೆ ಸದಸ್ಯರು ಡಾಕ್ಟರ್ ಟಿಪ್ಪು ಭಂಡಾರಿ, ಮಹಂತೇಶ್ ಹನುಮನಾಳ್, ಮೊಹಮ್ಮದ್ ಬಾಘವಾನ್, ಗುತ್ತಿಗೆದಾರರು ಮತ್ತಿತರರು ಉಪಸ್ಥಿತರಿದ್ದರು. ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಕಾಳಮ್ಮ ಜಕ್ಕ ಅವರಿಗೂ ಸಹ ಗೌರವಪೂರ್ವಕವಾದಂಥ ಮಾಲಾರ್ಪಣೆ ಮತ್ತು ಸನ್ಮಾನ. ಅದೇ ರೀತಿಯಾಗಿ ಮತ್ತೋರ್ವ ಹಿರಿಯರಾಗಿರುವಂಥ ಶರಣಪ್ಪಣ್ಣ ಆಮ್ದಿಯಾಳ್ ಜಿಲ್ಲಾ, ಅದೇ ರೀತಿಯಾಗಿ ಮತ್ತೋರ್ವ ಹಿರಿಯರಾಗಿರುವಂಥ ಮಚಗಂಡಿ ಸರ್ ಅವರಿಗೆ, ಅದೇ ರೀತಿಯಾಗಿ ಶ್ರೀ ಮಹಬೂಬ್ ಸಾಬ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಡಾಕ್ಟರ್ ಸಾಹೇಬ್, 2015-16ರಲ್ಲಿ ಕಂಡಂಥ ಕನಸು. 15-16ರಲ್ಲಿ ನನ್ನ ಗಮನಕ್ಕೆ ಬಂತು, ಇಳಕಲ್ ನಗರ ಒಂದು ದೊಡ್ಡ ನಗರ. ಇಳಕಲ್ ನಗರಕ್ಕೆ ಎಲ್ಲಿ ಕೂಡ ಒಂದು ಕೆರೆ ಇಲ್ಲ. ಕೆರೆ ಎಲ್ಲರಿಗೂ ಒಂದು ಕೆರೆ ಇರಬೇಕಂತ. ಆ ಕೆರೆ ಉದ್ದೇಶಗಳು ಭಾಳ ಬೇರೆ ಇರ್ತಾವೆ. ಕೆರೆಗಳು ಸುಮ್ಮನೆ ಇರೋದು ಬೇರೆ, ನೀರಿಗಾಗಿ ಅಂತರ್ಜಲಕ್ಕಾಗಿ ಉಪಯೋಗಿಸೋದು ಬೇರೆ. ಇದು ವಿಶೇಷವಾದ ಕೆರೆ. ನಿಮಗೆಲ್ಲ ಕಡೆ ಹೋಗ್ರಿ, ಎಲ್ಲ ಕಡೆನೂ ಕೆರೆ ಅದಾವೆ. ಒಂದು ಕೆರೆ ಅದಾವೆ ದೊಡ್ಡ ದೊಡ್ಡ ನಗರದಲ್ಲಿ, ಬೆಂಗಳೂರಲ್ಲಿ ಅದಾವು, ದೊಡ್ಡ ದೊಡ್ಡ ಎಲ್ಲ ಸಿಟಿಯಲ್ಲಿ ಒಂದೊಂದು ಕೆರೆಗಳನ್ನು ಮಾಡಿದ್ದಾರೆ. ಆ ಕೆರೆಗಳನ್ನು ಇಂಥ ಭಾಳಷ್ಟು ಆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥದ್ದು. ಅದರಲ್ಲಿ ಇವತ್ತು ಒಂದು ಕೆರೆ ಮಾಡೋದ್ರ ಮುಖಾಂತರ ಅಲ್ಲಿ ಏನು ವಾಕಿಂಗ್ ಟ್ರ್ಯಾಕನ್ನು ಮಾಡುವಂಥದ್ದು, ಒಂದು ಏನು ಉದ್ಯಾನವನ ಮಾಡುವಂಥದ್ದು, ಮತ್ತು ಮಕ್ಕಳಿಗೆ ಏನು ಸಣ್ಣ ಮಕ್ಕಳಿಗೆ, ಮನೆಯಲ್ಲಿರುವಂಥ ಮಕ್ಕಳಿಗೆ ಒಂದು ಜಲಕ್ರೀಡೆ, ಮನೋರಂಜನೆ, ಸಣ್ಣ ಪುಟ್ಟ ಅವರಿಗೆ ವ್ಯವಸ್ಥೆ, ಆಟ ಆಡೋದಕ್ಕೆ ಈ ಒಂದು ಜೋಕಾಲಿ, ಬರೋಬ್ಬರಿ ಜೋಕಾಲಿ, ನೀವು ಹೇಳಿದ್ದೆ ಕರೆಕ್ಟ್. ಇವೆಲ್ಲ ಯಾಕಂದ್ರೆ ಒಂದು ನಗರಕ್ಕೆ ಅವಶ್ಯಕತೆ ಇರ್ತೈತಿ. ಯಾಕಂದ್ರೆ ಮನೇಲಿ ಕೂತ್ಕೊಂಡು ಬೇಸರ ಆಗಿರ್ತೈತಿ. ಅವರು ಹೊರಗಡೆ ವಾಯುವಿಹಾರಕ್ಕೆ ಅಂತೇಳಿ ಬಂದ್ರೆ ಆ ವಾಯುವಿಹಾರ ಸಿಗಬೇಕು ಅವ್ರಿಗೆ. ಆ ವಾತಾವರಣ ಕೂಡ ಹಂಗೆ ಇರಬೇಕು. ಆ ಕೆರೆ ಇದ್ರೆ, ಕೆರೆ ಜೊತೆಗೆ ಇವೆಲ್ಲ ಅನುಕೂಲಗಳಿದ್ರೆ ಅವರು ಎಲ್ಲೋ ಒಂದು ಗಂಟೆ ಬಂದು ಅವ್ರು ವಿಶ್ರಾಂತಿ ಮಾಡಿ ಹೋಗೋದಕ್ಕೆ, ವಾಯುವಿಹಾರನ ಪಡೆಯೋದಕ್ಕೆ ಭಾಳ ಸರಳವಾಗತ್ತೆ ಅನ್ನೋ ಉದ್ದೇಶವನ್ನು ನಾನು 2015-16ರಲ್ಲೇ ಸಣ್ಣ ನೀರಾವರಿ ಇಲಾಖೆ ಅಂತ 4 ಕೋಟಿ ರೂಪಾಯಿಯನ್ನ ನಾನು ಇದೇ ಕೆರೆ ನಿರ್ಮಾಣಕ್ಕೆ ಮಂಜೂರಾತಿಯನ್ನು ಮಾಡಿಸಿದ್ದೆ. ಅವಾಗ ಕೂಡ ಇಲಾಖೆಯವರು ಒಂದು ಅಂದಾಜು ವೆಚ್ಚವನ್ನು ಮಂಜೂರಾತಿಯನ್ನು ಪಡೆದು ಸರ್ಕಾರದಿಂದ ಅನುದಾನ ಕೂಡ ತಂದಿದ್ದೆ. ನಾನು ತಂದು ಅದು ಇನ್ನೇನು ಪ್ರಾರಂಭ ಮಾಡಬೇಕು ಅನ್ನೋಷ್ಟರಲ್ಲೇ ಸಮಯ ಆಗಲಿಲ್ಲ. ಅದು ಆದ ಕಾರಣ ದುಡ್ಡು ಹಾಗೇ ಇತ್ತು. ಆ ದುಡ್ಡು ಇದ್ದಾಗ ಕೂಡ 2018ರಲ್ಲಿ ನಾನು ಸೋತ ಮೇಲೆ ಆ 4 ಕೋಟಿನ ಇಲಾಖೆ ಅಧಿಕಾರಿಗೆ ಕೇಳಿದೆ. ಒಂದು ಯೋಜನೆ ಮಂಜೂರಾತಿ ಆಗಿದ್ಮೇಲೆ ಆ ಯೋಜನೆಯನ್ನು ಪ್ರಾರಂಭಗೊಳಿಸ್ಬೇಕು. ಯಾವುದೇ ಇಲಾಖೆ ಆಗಲಿ, ಅದು ಯಾವುದೇ ಸರ್ಕಾರ ಆಗಿರ್ಬೋದು, ಯಾರೇ ಜನಪ್ರತಿನಿಧಿಗಳಾಗಿರ್ಬೋದು. ಜನಪ್ರತಿನಿಧಿ ಬದಲಿ ಆಗ್ತಿರ್ತಾರೆ, ಅದು ಆಡಳಿತ ವರ್ಗ ಇರುತ್ತಲ್ಲ. ಆ ಸಣ್ಣ ನೀರಾವರಿ ಇಲಾಖೆಯವ್ರಿಗೆ ನಾನು ಕೇಳಿದೆ. ಅವರು ಎಷ್ಟೋ ದಿವಸ ಅಂದಿನ ಶಾಸಕರು ಈ ಪ್ರಯತ್ನ ಮಾಡಿದರೂ ಕೂಡ ಅವರು ಅದಕ್ಕೆ ಇಚ್ಛಾಶಕ್ತಿಯನ್ನು ತೋರಿಸ್ಲಿಲ್ಲ. ಅದು ಮುಂದೆ ಏನಾಯಿತು ಅಂದ್ರೆ ನಾನು ಕೇಳಿದಾಗ ಒಂದು ದಿವಸ ಇಲಾಖೆಯವರು ದುಡ್ಡು ಹೊಳ್ಳಿ ಹಿಂಪಡ್ಕೊಂಡ್ಬಿಟ್ರು ಸರ್ ಅಂತಂದ್ರು.
ನನಗೆ ಆಶ್ಚರ್ಯ ಆಯಿತು. ಏನಪ್ಪ ಒಂದು ಯೋಜನೆಯನ್ನು ನಾನು ಮಂಜೂರಾತಿ ಮಾಡಿಸ್ಕೊಂಡು ಒಂದು ಕೆರೆ ನನ್ನ ವೈಯಕ್ತಿಕ ಉದ್ದೇಶ ಅಲ್ಲ, ನಗರಕ್ಕೆ ಒಂದು ಸಾರ್ವಜನಿಕ ಉಪಯೋಗ ಆಗುವಂಥದ್ದನ್ನು ಇವತ್ತು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡಿದಾಗ ಅದರ ಅನುದಾನ ಬಂದಿದ್ದನ್ನು ಹೊಳೆ ಕೊಟ್ಟರು, ಅಂದ್ರೆ ಬಿಟ್ಬಿಟ್ರು, ಅದನ್ನ ಯೋಜನೆ ಮಾಡೋ ಅಂತ ಹೇಳಿಲ್ಲ ಇಲಾಖೆಯವರಿಗೆ. ಈ ರೀತಿ ಆದಿದ್ದಕ್ಕೆ ನಾನು ಈ ಸಾರಿ ನಿಮ್ಮ ಆಶೀರ್ವಾದದಿಂದ ಮತ್ತೆ ನಾನು ಗೆದ್ದು ಬಂದಿದ್ದೇನೆ. ನನ್ನ ಕನಸನ್ನು ನಾನು ಈಡೇರಿಸೋಣ. ನನ್ನ ಕನಸು ಕೇವಲ ಇದೊಂದು ಕೆರೆ ನಿರ್ಮಾಣ ಅಲ್ಲ, ಇಳಕಲ್ಲವನ್ನ ಒಂದು ಮಾದರಿ ನಗರವನ್ನಾಗಿ ಮಾಡುವುದು ಅಂತಕ್ಕೂ ನನ್ನ ಗುರಿ ಐತೆ. ಆ ಗುರಿಯನ್ನ ನನಗೆ ಅವಕಾಶ ಕೊಟ್ಟರೆ ಆ ಭಗವಂತ ಖಂಡಿತವಾಗಿ ನಾನು ಮಾಡಿ ತೋರಿಸ್ತೇನೆ. ಇದು ಒಂದೇ ಅಭಿವೃದ್ಧಿ ಅಲ್ಲ, ಇದಕ್ಕೆ ಅಭಿವೃದ್ಧಿ ಅಂತಾರೆ. ಮೊನ್ನೆ ನಾವು ಇಳಕಲ್ ನಗರದ ಸಾರ್ವಜನಿಕ ಆಸ್ಪತ್ರೆಗೆ, ಸಮುದಾಯ ಕೇಂದ್ರಕ್ಕೆ ಇದು ಸುಮಾರು 2 ಕೋಟಿ ರೂಪಾಯಿ ಅನುದಾನವನ್ನು ತಂದು, ಯಾಕಂದ್ರೆ ಆಸ್ಪತ್ರೆ ನಮ್ಮ ತಂದೆಯವರು ಶಾಸಕರಿದ್ದಾಗ 50 ಹಾಸಿಗೆಯ ಒಂದು ಸಮುದಾಯ ಕೇಂದ್ರವನ್ನು ಪ್ರಾರಂಭ ಮಾಡಿದ್ರು ಇಳಕಲ್ಲಿಗೆ. ತದನಂತರ ಅದಕ್ಕೆ 1 ರೂಪಾಯಿ ತಂದಿದ್ದಿಲ್ಲ ಹಣೆ ಬರಕ್ಕೆ. ಅದಕ್ಕೆ ಮತ್ತೆ ನಾನು ವಿಶೇಷವಾಗಿ ಅಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳಿಗೆ ಇವತ್ತು 2 ಕೋಟಿ ರೂಪಾಯಿ ಅನುದಾನವನ್ನು ತಂದು ಅದಕ್ಕೆ ರಿಪೇರಿಯನ್ನು ಕೂಡ ಮಾಡ್ತಾ ಇದ್ವಿ. ಯಾಕಂದ್ರೆ ಶೌಚಾಲಯ ಸರಿ ಇರಲಿಲ್ಲ, ಅಲ್ಲಿ ICU ಸರಿ ಇರಲಿಲ್ಲ, ಅನೇಕ ತೊಂದರೆಯನ್ನು ಅನುಭವಿಸುವಂಥ ಆಸ್ಪತ್ರೆ. ಯಾಕಂದ್ರೆ ಇದು ಸಾರ್ವಜನಿಕರಿಗಾಗಿರುವಂಥದ್ದು, ಇದು ಕೂಡ ಸಾರ್ವಜನಿಕರಿಗೆ ಹಾಗೆ ಮಾಡುವಂಥದ್ದು. ಏನು ನಾನು ವೈಯಕ್ತಿಕವಾಗಿ ನಾನು ಕೆರೆಯಲ್ಲಿ ಬಂದು ಈಸಾಡೋದಿಲ್ಲ, ಸಾರ್ವಜನಿಕರಿಗಾಗಿ ಇರಲಿ. ಯಾಕಂದ್ರೆ ಇಲ್ಲಿ ನಮ್ಮ ನಗರಸಭೆ ಭೂಮಿ ಇದೆ. ಮತ್ತು ಈ ಕಡೆ ನೋಡ್ರಿ, ನಮ್ಮ ಚಿತ್ರಗಿ ವಿಜಯ ಮಹಾಂತೇಶ್ವರ ಏನು ಪರಮದಾಸೋಹಿ ಅವರ ಒಂದು ತಪೋಭೂಮಿ ಇದು. ವಿಜಯ ಮಹಾಂತೇಶ್ವರ ಒಂದು ತಪೋಭೂಮಿ, ಪವಿತ್ರವಾದ ಒಂದು ಗದ್ದಿಗೆ ಇದೆ. ಆ ಗದ್ದಿಗೆ ಮುಂದೆ ಯಾರಾದ್ರೂ ದರ್ಶನಕ್ಕೆ ಬಂದವರು, ಮತ್ತು ಈ ಕಡೆ ಮುಂದೆ ಹೋಗ್ರಿ ಹಜರತ್ ಸೈಯದ್ ಮುರ್ತುಜೆ ಖಾದ್ರಿದ್ದಾಗ ದರ್ಗಾ ಐತಿ. ಈ ಭಾವೈಕ್ಯತೆ ಸಂಕೇತವನ್ನ ಇವತ್ತು ಇಲ್ಲಿ ಕೂಡ ಜನರು ಬಂದು, ಆ ಕಡೆ ಬಂದವರು ಬರ್ಬೋದು, ಇಲ್ಲಿ ಬಂದವರು ಬರ್ಬೋದು, ವಿಶ್ರಾಂತಿಗೆ ವಾಯುವಿಹಾರಕ್ಕೆ ಜನರು ಬರ್ಬೋದು ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಪ್ರಾರಂಭ ಹಂತದಲ್ಲಿ ಇವತ್ತು 5 ಕೋಟಿ ರೂಪಾಯಿಯನ್ನು ಇವತ್ತು ಸರ್ಕಾರ ಈಗಾಗಲೇ ಮಂಜೂರಾತಿ ಮಾಡಿದೆ. ಇದಕ್ಕೆ ಒಟ್ಟಾರೆ 9 ಕೋಟಿ ವೆಚ್ಚ, ಇನ್ನೂ ಒಂದು 5 ಕೋಟಿ ಬೇಕಾಗತ್ತೆ ನಾವು ಕೆರೆ ನಿರ್ಮಾಣ ಮಾಡೋದಕ್ಕೆ. ಈಗ ನೀರು ನಿಲ್ಲಿಸೋದಕ್ಕೆ ಒಂದು ಬಾಂಧಾರ ಮಾಡಿ ಅದಕ್ಕೆ ನೀರು ಯಾವ ರೀತಿ ಒಳಗಡೆ ಕರೋದು, ಮತ್ತು ಹಳ್ಳದ ಈ ಒಂದು ತಡೆಗೋಡೆಯನ್ನು ಕೂಡ ನಿರ್ಮಾಣ ಮಾಡುವಂಥದ್ದು ಕೂಡ ಇದರಲ್ಲಿ ಐತಿ. ಇವೆಲ್ಲ ಕಾಮಗಾರಿನ ನಮ್ಮ ಇಲಾಖೆಯವರು ಮತ್ತು ನಮ್ಮ ಗುತ್ತಿಗೆದಾರರಾದಂಥ ಮಹಂತೇಶ್ ಪಾಟೀಲ್ ಅವರು ಏನು ಗುಣಮಟ್ಟದ ಕಾರ್ಯವನ್ನು ಅವರು ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಡ್ತಾ ಈ ಕಾಮಗಾರಿ ಇವತ್ತು ಪ್ರಾರಂಭ ಆಗಿದೆ. ಇದರ ಶೀಘ್ರದಲ್ಲೇ ಬಹುತೇಕ ನಾವು ಮುಂದಿನ ವರ್ಷದಲ್ಲೇ ಇದಕ್ಕೆ ಮುಂದಿನ ಅನುದಾನ ತಂದು ಈ ಕೆರೆಯನ್ನು ನಿರ್ಮಾಣ ಮಾಡಿ ನಾನು ಖಂಡಿತವಾಗಿ ಮುಂದಿನ ವರ್ಷ ನಾನು ಉದ್ಘಾಟನೆ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಕೊಡ್ತೇನೆ ಈ ಸಂದರ್ಭದಲ್ಲಿ. ಯಾಕಂದರೆ ನಮ್ಮ ಸರ್ಕಾರ ಇದೆ, ನನಗೇನು ಇನ್ನೂ ಸಾಕಷ್ಟು ಅವಧಿ ಐತಿ. ಏನಪ್ಪ ತಂದು ಬಿಟ್ಟು ಹೋದರು ಮತ್ತು ಅವರು ಮುಚ್ಚಿ ಹಾಕಿದ್ರು ಅನ್ನೋದು ಬೇಡ, ಅದನ್ನು ಮುಗಿಸೇ ಬಿಡ್ತೀನಿ. ಈ ಸರಿ ಇದನ್ನು ಮುಗಿಸೇ ಬಿಡ್ತೀನಿ. ವೆಂಕಟೇಶ್ವರ ಇನ್ನೇನು ಅನ್ನೋದು ಬೇಡ. ಅದರ ಕಾಮಗಾರಿ ಸಂಪೂರ್ಣವಾಗಿ ಆ ಕೆರೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ಇಳಕಲ್ ನಗರಕ್ಕೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೊಂಡಿದ್ದೇವೆ. ಇವತ್ತು ಬಡವರಿಗೆ ಏನು ಹಕ್ಕುಪತ್ರ ಕೊಟ್ಟಿರಲಿಲ್ಲ, 1400 ಹಕ್ಕುಪತ್ರಗಳನ್ನು ಈಗಾಗಲೇ ನಾವು ವಿತರಣೆ ಮಾಡಿದ್ವಿ 42 ಎಕರೆಯಲ್ಲಿ. ಮತ್ತು ಇಲ್ಲಿ ಗದ್ದಿಗೆಯಿಂದ 334 ಹಕ್ಕುಪತ್ರಗಳನ್ನು ಕೊಟ್ಟಿದ್ವಿ ನನ್ನ ಅವಧಿಯಲ್ಲೇ. ಆ ಮನೆ ಕಟ್ಟಡಕ್ಕೆ ಕೂಡ ಈಗಾಗಲೇ 1000 ಮನೆಗಳ ಕಟ್ಟಡ ಪ್ರಾರಂಭ ಆಗುತ್ತೆ. 1000 ಮನೆ ಕಟ್ಟಡ ಕೂಡ ಪ್ರಾರಂಭ ಆಗುತ್ತೆ. 1000 ಮನೆ ಮಂಜೂರಾತಿಯನ್ನು ತಂದಿದ್ದೀನಿ. ಮತ್ತು 5 ಕೋಟಿ ರೂಪಾಯಿ ಏನು ನಮ್ಮ ಇಲ್ಲಿ ಆಲಂಪುರ ಪೇಟೆಗೆ ಒಂದು ಬ್ರಿಡ್ಜ್ ಸೇತುವೆಯನ್ನು ಮಾಡೋದಕ್ಕೆ ಕೂಡ ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿ ಆ ಕಾಮಗಾರಿ ಪ್ರಾರಂಭ ಆಗುತ್ತೆ. ಇನ್ನೂ ಅನೇಕ ಸ್ವಿಮ್ಮಿಂಗ್ ಪೂಲ್ ಕೂಡ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಆಗ್ತಾ ಇದೆ, ಮಂಜೂರಾತಿ ಆಗಿದೆ. ಆದಿಬಸವ ನಗರಕ್ಕೆ ಒಂದು ಪಾದಚಾರಿ ಮಾರ್ಗವನ್ನ ಈಗಾಗಲೇ ನಾವು ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ರಸ್ತೆಯನ್ನು ಕೂಡ ಟೆಂಡರ್ ಆಗಿದೆ, ಭೂಮಿ ಪೂಜೆ ನೆರವೇರಿಸಿದ್ದೀನಿ. ಮತ್ತು ನಮ್ಮ ಮುಖ್ಯವಾಗಿ ಕ್ರೀಡಾಂಗಣ ನಮ್ಮ ಯುವಕರಿಗೆ, ಯಾಕಂದ್ರೆ ಯುವಕರಿಗೆ ಕ್ರೀಡಾಂಗಣ ಇದ್ದಿದ್ದಿಲ್ಲ, ಆ ಕ್ರೀಡಾಂಗಣಕ್ಕೆ ಈಗಾಗಲೇ 2 ಕೋಟಿ ರೂಪಾಯಿ ದುಡ್ಡನ್ನು ಈಗ ಸರ್ಕಾರ ಮಂಜೂರಾತಿ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡಿಕೊಂಡೆ, 10 ಕೋಟಿ ರೂಪಾಯಿ ಬೇಕು ಅಂತ ಹೇಳಿದೆ. ಇಂಡೋರ್ ಸ್ಟೇಡಿಯಮ್ಮು ಮತ್ತು ಹೊರಾಂಗಣ ಕ್ರೀಡಾಂಗಣಕ್ಕೆ 10 ಕೋಟಿಯನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ.
ಇವೆಲ್ಲ ಅಭಿವೃದ್ಧಿ ಕೆಲಸ ಇಳಕಲ್ ನಗರಕ್ಕಾಗಿ ಮಾಡ್ತಾ ಇರುವಂಥದ್ದು. ಇನ್ನು ತಾಲೂಕು ಕೋರ್ ಭಾಳ ಅದಾವು ಹೇಳೋದು. ಅಭಿವೃದ್ಧಿ ಅಂದ್ರೆ ಇದು. ಅಭಿವೃದ್ಧಿ ಏನ್ ಮಾಡ್ರಿ ಅಂತ ಕೇಳ್ತಾರಲ್ಲ, ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಇದು ಅಭಿವೃದ್ಧಿ. ಆಸರೆಗೆ 76 ಎಕರೆ ಭೂಮಿಯನ್ನು ಕೂಡ ಇನ್ನೂ 5,000 ಮನೆಗಳನ್ನು ಕೊಡುವಂತ ನಾನು ಗುರಿಯನ್ನು ಇಟ್ಟಿದ್ದೀನಿ. ಇಳಕಲ್ ನಗರಕ್ಕಾರು 5,000 ಮನೆಗಳನ್ನು ಬಡವರಿಗೆ, ಪಾಪ ನೇಕಾರರು, ಕೂಲಿ ಕಾರ್ಮಿಕರು, ಬಹಳಷ್ಟು ಎಲ್ಲ ಧರ್ಮದ ಎಲ್ಲ ಜಾತಿಯ ಜನ ಇರುವಂತ ಒಂದು ನಗರ. ಇಲ್ಲಿ ಬಡವರು ಬಹಳಷ್ಟು ಜನ ಇದ್ದಾರೆ. ಅವ್ರಿಗೆ ಸುಮಾರು 5,000 ಮನೆಗಳನ್ನು ಕಟ್ಟುವಂತ ಗುರಿಯನ್ನು ಕೂಡ, ಜಾಗೆಯನ್ನು ಕೂಡ ನಿಗದಿಪಡಿಸಿದ್ದೀನಿ. ಆ ಜಾಗೆಯನ್ನು ತೆಗೆದುಕೊಂಡು ಅವರಿಗೆ ನಿವೇಶನದ ಜೊತೆಗೆ ಮನೆಯನ್ನು ಕೂಡ ಕಟ್ಟಿಕೊಡುವಂತ ಕೆಲಸ ಬರೋ ದಿನಗಳಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತೀನಿ. ಇದು ಅಭಿವೃದ್ಧಿ ಅನ್ನೋದು. ಯಾರು ಅಭಿವೃದ್ಧಿ ಏನು ಮಾಡಿದ್ರಿ ಅಂತ ಕೇಳ್ತಾರಲ್ಲ, ಅವ್ರಿಗೆ ನಾನು ಇದನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದನ್ನು ಬರ್ಕೊಡ್ರಿ ಪೆನ್ನು ಹಾಳಿ. ನನ್ನ ಅವಧಿಯಲ್ಲಿ ಏನೇನು ಆದವು ಅನ್ನೋದನ್ನು ನಾನು ತೋರಿಸ್ತೀನಿ ನಿಮ್ಗೆ ಕೊನೆ ಹಂತಕ್ಕೆ. ನಾನು ಪುಸ್ತಕ ಬಿಡುಗಡೆ ಮಾಡ್ತೀನಿ. ನಿಮ್ಗೆ ತಾಕತ್ತಿದ್ರೆ 3 ಬಾರಿ ಏನೇನು ಮಾಡ್ರಿ ತಾಲೂಕಕ್ಕಂತ ಒಂದು ಪುಸ್ತಕ ಬಿಡುಗಡೆ ಮಾಡ್ರಿ. ಅವಾಗ ಗೊತ್ತಾಗತ್ತೆ ನಿಮ್ಮ ಮನೆಯವರ ಏನು ಬಿಡುಗಡೆ, ನೀವೇನು ಮಾಡಿದ್ರಿ ತಾಲೂಕಕ್ಕೆ, ನಾನೇನು ಮಾಡಿದೆ ಅನ್ನೋದು ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಸುಮ್ಮನೆ ಅಭಿವೃದ್ಧಿ ಏನು ಮಾಡಿದ್ರಿ, ನಾನೇ ಮಾಡಿದ್ರಿ ಅನ್ನೋದೆಲ್ಲ ಮಾಡೋರೇ ಬೇರೆ, ಮಾಡಿದವರೇ ಬೇರೆ ಅನ್ನೋದಕ್ಕೆ ಸರಳವಾಗಿ ಐತಿ. ಅದಕ್ಕೆ ಈ ಒಂದು ಕಾಮಗಾರಿ ಇವತ್ತು ಯಶಸ್ವಿಯಾಗಿ ಆಗುತ್ತೆ. ಇಳಕಲ್ ನಗರದ ಜನತೆಗೆ ನಾವು ಒಂದು ವಿಶ್ವಾಸದ ಮಾತನ್ನು ಕೊಡ್ತೀನಿ. ಖಂಡಿತವಾಗಿ ಇಳಕಲ್ ನಗರವನ್ನು ಒಂದು ಸುಂದರ ನಗರ ಮಾಡಿ ತೋರಿಸ್ತೀನಿ ಒಂದು ಭರವಸೆಯನ್ನು ಕೊಟ್ಟು, ಮತ್ತೊಮ್ಮೆ ನಮ್ಮ ಇಲಾಖೆಯವರಿಗೆ, ಗುತ್ತಿಗೆದಾರರಿಗೆ, ಇಲ್ಲಿ ಆಗಮಿಸಿರುವಂಥ ನಮ್ಮ ನಗರಸಭೆ, ನಮ್ಮ ಎಲ್ಲರಿಗೂ, ಇಲ್ಲಿರುವಂಥ ಸ್ಥಳೀಯರಿಗೆ, ನಮ್ಮ ಮಾಂತೇಶ್ ಹನುಮಳ ಆಗಿರ್ಬೋದು, ಅಹಮದ್ ಬಾಗ್ವಾನ್ ಗತ್ವಾಲ್ ಅವರಿಗೆ, ಎಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ಮಾಡಿರಿ. ಸಣ್ಣ ಪುಟ್ಟ ನಮ್ಮ ಗುತ್ತಿಗೆದಾರರಿಗೆ ತಾವೆಲ್ಲ ಸಹಕಾರವನ್ನು ಕೊಡಬೇಕಾಗತ್ತೆ. ಯಾಕಂದ್ರೆ ಬೇಗ ಕಾಮಗಾರಿ ಆಗಬೇಕಂದ್ರೆ ತಮ್ಮ ಸಹಕಾರ ಭಾಳಷ್ಟು ಅಗತ್ಯ ಸಾರ್ವಜನಿಕರದು. ಅದಕ್ಕೆ ತಾವು ಸಹಕಾರವನ್ನು ಕೊಡ್ರಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.